ये कन्नड़ के लोग आ जाते कहीं कहीं से आ जाते कहीं कहीं से ಅಲ್ಲಪ್ಪ ನಮ್ದಿದು ದೇಶ ನಾವು ಹುಟ್ಟು ಬೆಳೆದಿದ್ದು ಬೆಂಗಳೂರು ಕೈ ಕೈಸೆ ಅಂತಾರೆ ಸೊ ಅದು ಏನ್ ಹೇಳೋದು ನನ್ಗೆ ನಾವು ಬೇರೆ ದೇಶಕ್ಕೆ ಹೋದಾಗ ಹೆದರ್ಕೊಂತೀವಲ್ಲ ಆತರ ಆಗೋಯ್ತು ನನಗೆ ಬೇರೆ ದೇಶದಲ್ಲಿ ಇದೀವ ನಾವು ನಮ್ ಕರ್ನಾಟಕದಲ್ಲಿ ಇದೀವಲ್ವಾ ಅಂತ ಈಗ ಮೊದಲು ಇಬ್ರು ಬಂದ್ರು ಅಂತ ಹೇಳಿದ್ರು ಆಮೇಲೆ ಎಲ್ಲಿಂದ ಬಂದ್ರು ಅಂದ್ರೆ ಉಳಿದ ಜನ ಎಷ್ಟು ಜನ ಬಂದಿದ್ರು ಬೇಸಿಕಲಿ ಆ ರೋಡ್ ತುಂಬಾ ಕ್ರೌಡೆಡ್ ರೋಡ್ ನೀವ್ ಯಾವಾಗ ನೋಡಿದ್ರು ಅದು ತುಂಬಾ ಜನ ಇರ್ತಾರೆ ಆಯ್ತಾ ಅದ್ ಹೆಂಗ್ ಶುರು ಆಯ್ತು ಅಂದ್ರೆ ಇಬ್ರು ಬಂದಿದ್ದು ಡೈರೆಕ್ಟ್ ಕಳ್ತನ ಮಾಡಕ್ ಬಂದಿದ್ದು ಸೊ ಇದು ಪ್ಲಾನ್ ಅಂದ್ರೆ ನಾವು ಶುರುವಲ್ಲಿ ಕಳ್ತನ ಮಾಡೋಣ ಅಂತ ನಾನೀಗ ಫಸ್ಟ್ ಹೋಗ್ತೀನಿ ಆಮೇಲೆ ನೀನ್ ಬಾ ಆಮೇಲೆ ಹಿಂದೆ ನೀನ್ ಬಾ ಅನ್ನೋ ತರ ಇವ್ರು ಪ್ಲಾನ್ ಮಾಡ್ಕೊಂಡಿರ್ಬೇಕು ನಮಗ ಅವ್ರ ಪ್ಲಾನ್ ಗೊತ್ತಿಲ್ಲ ಒಬ್ಬ ಬಂದ ಶುರು ಮಾಡ್ದ ಇನ್ನೊಬ್ಬ ಬಂದ ಅವನ ಜೊತೆ ಸೇರ್ಕೊಂಡ ಇನ್ನೊಬ್ಬ ಡೈರೆಕ್ಟ್ ಕತ್ತಿಗೆ ಕೈ ಹಾಕ್ದ ಸೊ ದಿಸ್ ವಾಸ್ ವೆರಿ ಮಚ್ ಪ್ಲಾನ್ಡ್ ಅಂಡ್ ಅವ್ರಿಗೇನಾಗೋಯ್ತು ನಮಗ್ ಜನಕ್ಕೆ ಸಪೋರ್ಟ್ ಇದೆ ಜನ ನಮ್ ಕಡೆನೆ ನಿಂತ್ಕೊಳ್ತಾರೆ ಅನ್ನೋ ರೀತಿ ಬಂದ್ಬಿಡ್ತು ಅವ್ರಿಗೆ ಸೊ ಮಾತಿನ ಮಧ್ಯದಲ್ಲಿ ಹೆಣ್ಮಕ್ಳಿಗೂ ಏನು ಹೇಳಿದ್ರು ಅನ್ನೋ ತರ ಮಾತಾಡಿದ್ರು ಹೌದು ಅಂದ್ರೆ ಆ ಒಬ್ಬ ಬಂದ್ಬಿಟ್ಟು ಅವ್ನ್ ಇವಾಗ ಮೆತ್ತಿಗೆ ಖಾಲಿ ಆಗ್ತಾ ಇದ್ನಲ್ಲ ಈಗ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ ಅಂತ ಹೇಳಿದ್ನಲ್ಲ ಸ್ಪೀಕರ್ ಅಲ್ಲಿ ಹಾಕಿದ ತಕ್ಷಣ ಮೆತ್ತಿಗೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಿದ್ದ ಅವಾಗ ಇನ್ನೊಬ್ಬ ಓಡಿ ಬಂದು ಇವ್ರು ಹೆಣ್ಮಕ್ಳಿಗೆ ಏನೋ ಹೇಳಿದ್ರಂತೆ ನಾವಲ್ಲಿ ಹೆಣ್ಮಕ್ಳು ಇಡೀ ಗಾಡಿಯಲ್ಲಿ ಕೂತಿದೀವಿ ಹೆಣ್ಮಕ್ಳು ಅದಕ್ಕೆ ನಾನ್ ಹೇಳಿದೆ ಅಲ್ಲರಿ ನಾವ್ ಗಾಡಿಲಿ ಹೆಣ್ಮಕ್ಳು ಕೂತಿದೀವಿ ಇವ್ರು ಯಾಕೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅವ್ನ್ ಶುರು ಮಾಡ್ತಾ ಇದ್ದಾನೆ ಹೊಡಿಯಕ್ಕೆ ಮೇಲೆ ಬೀಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಸೊ ಅವಾಗ ನಾನ್ ಹೇಳಿದ್ದು ಗಾಡಿಲಿ ನಾವೆಲ್ಲ ಹೆಣ್ಮಕ್ಳು ಇರ್ಬೇಕಾದ್ರೆ ಇವ್ರು ಯಾಕೆ ಹೆಣ್ಮಕ್ಳನ್ನ ನಿಂದಿಸ್ತಾರೆ ಅಲ್ವಾ ಹೆಣ್ಮಕ್ಳಲ್ಲಿ ಇರ್ಬೇಕಲ್ವಾ ಫಸ್ಟ್ ಆಫ್ ಆಲ್ ಬರೀ ಗಂಡಸ್ರು ಸರಿ ನಾವ್ ಹೇಳೋದು ಯಾವ ಗಂಡಸ್ರಿಗೂ ನಿಂದನೆ ಮಾಡಿಲ್ಲ ಭುವನ್ ಅವರು ಆಕ್ಚುಲಿ ನನಗೆ ಭಯ ಇದ್ದಿದ್ದು ಏನಂದ್ರೆ ಭುವನ್ ಅವ್ರು ಇಳಿದ್ ಬಿಡ್ತಾರೆ ಏನಾದ್ರು ಆಗ್ಬಿಡುತ್ತೆ ಅಂತ ಭುವನ್ ಅವ್ರು ಅಷ್ಟು ತಾಳ್ಮೇಲಿದ್ರು ಗಾಡಿಲಿದ್ರು ನೋಡಿ ಬೇಡ ಹತ್ರ ಬರ್ಬೇಡಿ ಮೈ ಮುಟ್ಟೋದೆಲ್ಲ ಇಟ್ಕೋಬೇಡಿ ಅಂತಾನೆ ಮಾತಲ್ಲೇ ಇದ್ ಮಾಡ್ತಾ ಇದ್ರು ಕನ್ನಡನೇ ಮಾತಾಡ್ತಾ ಇದ್ರು ಸೊ ಅದೇನು ಅವ್ರಿಗೆ ರೊಚ್ಚಿಗೆದ್ಬಿಟ್ರು ಕನ್ನಡ ಮಾತಾಡ್ತಾ ಇದಾರೆ ಇವ್ರು ನಮ್ಮೂರಲ್ಲ ಅನ್ನೋದು ಖಂಡಿತ ಅದನ್ನ ನಾವು ಇನ್ನಷ್ಟು ನಾವು ಇದ್ ಮಾಡ್ತಾ ಹೋದ್ರೆ ಅದಿನ್ನೂ ಬೇಜಾರಾಗ್ತಾ ಹೋಗುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಂಗಿಲ್ವಾ ಅನ್ನೋ ರೀತಿ ಒಂದು ಹೆದರಿಕೆ ಬಂದ್ಬಿಡುತ್ತೆ ಕನ್ನಡಿಗರಾಗಿ ನಾವು ಕನ್ನಡ ಮಾತಾಡಂಗಿಲ್ವಾ ಬಾಯಿ ಮುಚ್ಕೊಂಡಿರ್ಬೇಕಾ ಅವರು ಫುಲ್ ಸ್ಲೀವ್ಸ್ ಹಾಕೊಂಡಿದ್ರಲ್ಲ ನನಗೆ ಅವ್ರು ಗಾಯ ಆಗಿರೋದು ಅಷ್ಟು ಗೊತ್ತಿಲ್ಲ ನಾನ್ ಖಂಡಿತ ಅಲ್ಲಂದ್ರೆ ಅವತ್ ಖಂಡಿಸ್ತಿದ್ದೆ ನಾನು ಇಲ್ಲ ಪೊಲೀಸ್ ಸ್ಟೇಷನ್ ಹೋಗೋಣ ಕಂಪ್ಲೇಂಟ್ ಕೊಡೋಣ ಅಂತ ಏ ಕನ್ನಡ ಕೆ ಲೋಗ್ ಆ ಜಾತೆ ಕೈ ಕೈಸೆ ಆ ಜಾತೆ ಕೈ ಕೈಸೆ ಅಲ್ಲಪ್ಪ ನಮ್ದಿದು ದೇಶ ನಾವು ಹುಟ್ಟು ಬೆಳೆದಿದ್ದು ಬೆಂಗಳೂರು ಕೈ ಕೈಸೆ ಅಂತಾರೆ ಸೊ ಅದು ಏನ್ ಹೇಳೋದು ನನ್ಗೆ ನಾವು ಬೇರೆ ದೇಶಕ್ಕೆ ಹೋದಾಗ ಹೆದರ್ಕೊಂತೀವಲ್ಲ ಆತರ ಆಗೋಯ್ತು ನನಗೆ ಬೇರೆ ದೇಶದಲ್ಲಿ ಇದೀವ ನಾವು ನಮ್ ಕರ್ನಾಟಕದಲ್ಲಿ ಇದೀವಲ್ವಾ ಅಂತ ಈಗ ಮೊದಲು ಇಬ್ರು ಬಂದ್ರು ಅಂತ ಹೇಳಿದ್ರು ಆಮೇಲೆ ಎಲ್ಲಿಂದ ಬಂದ್ರು ಅಂದ್ರೆ ಉಳಿದ ಜನ ಎಷ್ಟು ಜನ ಬಂದಿದ್ರು ಬೇಸಿಕಲಿ ಆ ರೋಡ್ ತುಂಬಾ ಕ್ರೌಡೆಡ್ ರೋಡ್ ನೀವ್ ಯಾವಾಗ ನೋಡಿದ್ರು ಅದು ತುಂಬಾ ಜನ ಇರ್ತಾರೆ ಆಯ್ತಾ ಅದ್ ಹೆಂಗ್ ಶುರು ಆಯ್ತು ಅಂದ್ರೆ ಇಬ್ರು ಬಂದಿದ್ದು ಡೈರೆಕ್ಟ್ ಕಳ್ತನ ಮಾಡಕ್ ಬಂದಿದ್ದು ಸೊ ಇದು ಪ್ಲಾನ್ ಅಂದ್ರೆ ನಾವು ಶುರುವಲ್ಲಿ ಕಳ್ತನ ಮಾಡೋಣ ಅಂತ ನಾನೀಗ ಫಸ್ಟ್ ಹೋಗ್ತೀನಿ ಆಮೇಲೆ ನೀನ್ ಬಾ ಆಮೇಲೆ ಹಿಂದೆ ನೀನ್ ಬಾ ಅನ್ನೋ ತರ ಇವ್ರು ಪ್ಲಾನ್ ಮಾಡ್ಕೊಂಡಿರ್ಬೇಕು ನಮಗ ಅವ್ರ ಪ್ಲಾನ್ ಗೊತ್ತಿಲ್ಲ ಒಬ್ಬ ಬಂದ ಶುರು ಮಾಡ್ದ ಇನ್ನೊಬ್ಬ ಬಂದ ಅವನ ಜೊತೆ ಸೇರ್ಕೊಂಡ ಇನ್ನೊಬ್ಬ ಡೈರೆಕ್ಟ್ ಕತ್ತಿಗೆ ಕೈ ಹಾಕ್ದ ಸೊ ದಿಸ್ ವಾಸ್ ವೆರಿ ಮಚ್ ಪ್ಲಾನ್ಡ್ ಅಂಡ್ ಅವ್ರಿಗೇನಾಗೋಯ್ತು ನಮಗ್ ಜನಕ್ಕೆ ಸಪೋರ್ಟ್ ಇದೆ ಜನ ನಮ್ ಕಡೆನೆ ನಿಂತ್ಕೊಳ್ತಾರೆ ಅನ್ನೋ ರೀತಿ ಬಂದ್ಬಿಡ್ತು ಅವ್ರಿಗೆ ಸೊ ಮಾತಿನ ಮಧ್ಯದಲ್ಲಿ ಹೆಣ್ಮಕ್ಳಿಗೂ ಏನು ಹೇಳಿದ್ರು ಅನ್ನೋ ತರ ಮಾತಾಡಿದ್ರು ಹೌದು ಅಂದ್ರೆ ಆ ಒಬ್ಬ ಬಂದ್ಬಿಟ್ಟು ಅವ್ನ್ ಇವಾಗ ಮೆತ್ತಿಗೆ ಖಾಲಿ ಆಗ್ತಾ ಇದ್ನಲ್ಲ ಈಗ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ ಅಂತ ಹೇಳಿದ್ನಲ್ಲ ಸ್ಪೀಕರ್ ಅಲ್ಲಿ ಹಾಕಿದ ತಕ್ಷಣ ಮೆತ್ತಿಗೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಿದ್ದ ಅವಾಗ ಇನ್ನೊಬ್ಬ ಓಡಿ ಬಂದು ಇವ್ರು ಹೆಣ್ಮಕ್ಳಿಗೆ ಏನೋ ಹೇಳಿದ್ರಂತೆ ನಾವಲ್ಲಿ ಹೆಣ್ಮಕ್ಳು ಇಡೀ ಗಾಡಿಯಲ್ಲಿ ಕೂತಿದೀವಿ ಹೆಣ್ಮಕ್ಳು ಅದಕ್ಕೆ ನಾನ್ ಹೇಳಿದೆ ಅಲ್ಲರಿ ನಾವ್ ಗಾಡಿಲಿ ಹೆಣ್ಮಕ್ಳು ಕೂತಿದೀವಿ ಇವ್ರು ಯಾಕೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅವ್ನ್ ಶುರು ಮಾಡ್ತಾ ಇದ್ದಾನೆ ಹೊಡಿಯಕ್ಕೆ ಮೇಲೆ ಬೀಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಸೊ ಅವಾಗ ನಾನ್ ಹೇಳಿದ್ದು ಗಾಡಿಲಿ ನಾವೆಲ್ಲ ಹೆಣ್ಮಕ್ಳು ಇರ್ಬೇಕಾದ್ರೆ ಇವ್ರು ಯಾಕೆ ಹೆಣ್ಮಕ್ಳನ್ನ ನಿಂದಿಸ್ತಾರೆ ಅಲ್ವಾ ಹೆಣ್ಮಕ್ಳಲ್ಲಿ ಇರ್ಬೇಕಲ್ವಾ ಫಸ್ಟ್ ಆಫ್ ಆಲ್ ಬರೀ ಗಂಡಸ್ರು ಸರಿ ನಾವ್ ಹೇಳೋದು ಯಾವ ಗಂಡಸ್ರಿಗೂ ನಿಂದನೆ ಮಾಡಿಲ್ಲ ಭುವನ್ ಅವರು ಆಕ್ಚುಲಿ ನನಗೆ ಭಯ ಇದ್ದಿದ್ದು ಏನಂದ್ರೆ ಭುವನ್ ಅವ್ರು ಇಳಿದ್ ಬಿಡ್ತಾರೆ ಏನಾದ್ರು ಆಗ್ಬಿಡುತ್ತೆ ಅಂತ ಭುವನ್ ಅವ್ರು ಅಷ್ಟು ತಾಳ್ಮೇಲಿದ್ರು ಗಾಡಿಲಿದ್ರು ನೋಡಿ ಬೇಡ ಹತ್ರ ಬರ್ಬೇಡಿ ಮೈ ಮುಟ್ಟೋದೆಲ್ಲ ಇಟ್ಕೋಬೇಡಿ ಅಂತಾನೆ ಮಾತಲ್ಲೇ ಇದ್ ಮಾಡ್ತಾ ಇದ್ರು ಕನ್ನಡನೇ ಮಾತಾಡ್ತಾ ಇದ್ರು ಸೊ ಅದೇನು ಅವ್ರಿಗೆ ರೊಚ್ಚಿಗೆದ್ಬಿಟ್ರು ಕನ್ನಡ ಮಾತಾಡ್ತಾ ಇದಾರೆ ಇವ್ರು ನಮ್ಮೂರಲ್ಲ ಅನ್ನೋದು ಖಂಡಿತ ಅದನ್ನ ನಾವು ಇನ್ನಷ್ಟು ನಾವು ಇದ್ ಮಾಡ್ತಾ ಹೋದ್ರೆ ಅದಿನ್ನೂ ಬೇಜಾರಾಗ್ತಾ ಹೋಗುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಂಗಿಲ್ವಾ ಅನ್ನೋ ರೀತಿ ಒಂದು ಹೆದರಿಕೆ ಬಂದ್ಬಿಡುತ್ತೆ ಕನ್ನಡಿಗರಾಗಿ ನಾವು ಕನ್ನಡ ಮಾತಾಡಂಗಿಲ್ವಾ ಬಾಯಿ ಮುಚ್ಕೊಂಡಿರ್ಬೇಕಾ
ಅವರು ಫುಲ್ ಸ್ಲೀವ್ಸ್ ಹಾಕೊಂಡಿದ್ರಲ್ಲ, ನನಗೆ ಅವ್ರು ಗಾಯ ಆಗಿರೋದು ಅಷ್ಟು ಗೊತ್ತಿಲ್ಲ. ನಾನು ಖಂಡಿತ ಅಲ್ಲಂದ್ರೆ ಅವತ್ತು ಖಂಡಿಸ್ತಿದ್ದೆ, ನಾನು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಕಂಪ್ಲೇಂಟ್ ಕೊಡೋಣ ಅಂತ.